ರಾಜ್ಯ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡಿರುವ ಕುರಿತು ಹುಬ್ಬಳ್ಳಿ ರವಿನಗರ್ ರೋಡ್ನಲ್ಲಿರುವ ಕ್ಲಾಸಿಕ್ ಬಾರ್ ಪಕ್ಕದ ಕ್ಲಾಸಿಕ್ ಪಾನ್ ಶಾಪ್ ಮಾಲೀಕ ಕಲಾಲಾ ಅವರು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರ ದುಡುಕಿನದು ಹಾಗೂ ಲಕ್ಷಾಂತರ ಜನ ಅವರ ಜೀವನ ಈ ಪಾನ್ ಶಾಪ್ ಅಂಗಡಿಗಳಿಂದ ಜೀವನ ಕಟ್ಟಿಕೊಂಡಿದ್ದಾರೆ. ಇಷ್ಟೊಂದು ಜನರ ಪರಿವಾರ ಬೀದಿಗೆ ಬೀಳುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ವಸ್ತುಗಳನ್ನು ಬ್ಯಾನ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಆದೇಶ ಹೊರಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಹಾಗೂ ನಾವು ವ್ಯಾಪಾರಸ್ಥರಾಗಿ ಇದರ ಬಗ್ಗೆ ಏನು ಹೇಳಲಿ ಇಚ್ಛೆ ಪಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ಇದು 2013 ಒಂದ್ಸರಿ ಆಗಿತ್ತು ಸರ್. ಅದು ನೆಕೋಟಿನ್ ಮತ್ತು ತಂಬಾಕು ಮಿಕ್ಸ್ ಆಗಿ ಬರ್ತಿತ್ತು. ಹೌದು. ಈಗಾದರೂ ನಮ್ಮ CM ಅವ್ರು ಏನು ಹೇಳ್ಯಾರ ಅಂದ್ರೆ ಮಿಕ್ಸ್ ಇರೋದು ಬಂದು ಮಾಡ್ರಿ ಅಂತ ಹೇಳ್ಯಾರ. ಅವರು ಪರ್ಟಿಕ್ಯುಲರ್ಲಿ ಗುಟ್ಕ ಅಂತ ಹೇಳ್ಯಾರಲ್ಲ, ಮುಂಚೆಯಿಂದ ತಂಬಾಕು ಬೇರೆ ಮತ್ತು ಪಾನ್ ಮಸಾಲ ಬೇರೆ ಬರ್ತೈತಿ. ಈಗ ಹೆಂಗೆ ಸರ್, ಟೋಟಲಿ ಪ್ಲಾನ್ ಮಾಡಿದ್ರೆ ಈ ಸಾದಾ ತಿನ್ನೋರು ಓಡದ್ ಬರ್ತೈತಿ, ನಾವು ಇದರಿಂದ ದುಡ್ಕೊಂಡು ತಿನ್ನೋರು ಸರ್. ಇದರಿಂದ ಈಗ ನೋಡ್ರಿ, ನನಗೆ ಒಂದು ಅಂಗಡಿಯಿಂದ ಒಂದು 10,000 ರೂಪಾಯಿ ವ್ಯಾಪಾರ ಆಯ್ತಂದ್ರೆ ಅದರಿಂದ ನಂಗೆ 2,000 ರೂಪಾಯಿ ಉಳಿತೈತಿ, ನನ್ನೊಂದು ಮನಿ ನಡಿತೈತಿ. ಇಂಥವು ಎಷ್ಟು ಅಂಗಡಿಗಳು ಅದಾವ, ಅವ್ರೆಲ್ಲರೂ ಅಂಗಡಿಗಳು. ಒಳ್ಳೆ ರೈತರಿಗೂ ಇದರಿಂದ ಪ್ರಾಫಿಟ್ ಐತಿ, ತಂಬಾಕು ಬೆಳೆಗಾರರಿಗೂ ಐತಿ, ಅಡಿಕೆ ಬೆಳೆಗಾರರಿಗೂ ಐತಿ. ಆಮೇಲೆ ಅದೇ ಅದು ನೆಕ್ಕೊಟ್ಟಿಂದು ನಾವು ಸಿಗರೇಟ್ ಒಳಗೂ ಐತಿ, ಅದನ್ನವ್ರು ಬ್ಯಾನ್ ಮಾಡಂಗಿಲ್ಲ, ಬರೀ ಗುಟ್ಕ ಅಷ್ಟೇ ಅಂತಂದ್ರೆ ಸರ್. ಇದ್ರೊಳಗೆ ಹೇಳ್ತಾನಲ್ಲ, ಅವ್ರು ಪರ್ಟಿಕ್ಯುಲರ್ ಆಗಿ ಕೊಟ್ಟಾರ ನೆಕ್ಕೊಟ್ಟಿನ ಎದ್ರೊಳಗೆ ಐತಿ, ಅದು ಬಂದ್ ಮಾಡಿ ಅದಕ್ಕೆ ನಮ್ದು ಅದಕ್ಕೆ ಸಹಕಾರ ಐತಿ. ಬೇರೆದೆಲ್ಲ ಬೇಡ ಅಂತೇಳಿ ನಮ್ಮ ಬಡ್ರದ್ದು ನೋಡ್ಬೇಕು. ಯಾಕಂದ್ರೆ ನಮ್ಮಂಥ ಎಷ್ಟು ಅಂಗಡಿಗಳು ಅದಾವ, ಅವ್ರದ್ದು ನೋಡ್ಬೇಕು. ಇನ್ನೂ ಆದೇಶ ಪೂರ್ತಿ ಆಗಿಲ್ಲ, ತನಿಖೆ ನಡೆದೈತಿ. ಆ ತನಿಖೆ ಪ್ರಕಾರ ಅದು ಏನು ಬರ್ತೈತೆ ಅದಕ್ಕೆ ನಾವು ಅವ್ರು ಏನೇ ಹೇಳ್ತಾರೆ CM ಅವ್ರು ಅದಕ್ಕೆ ತಲೆ ಬಾಗ್ಲೇಬೇಕು. ಅಂದ್ರೂ ಏನೈತಿ ಅದು ಮಾಡಬಾರ್ದು. ಸರ್ಕಾರ ಆದೇಶಕ್ಕೆ ನಾವು ತಲೆ ಬಗ್ಗೆ ಬಗ್ತೀವ್ರಿ. ಅದಕ್ಕೆ ಅವ್ರ ಆದೇಶ ಏನು ಮಾಡ್ತಾರಲ್ಲ ಬಗ್ತೀವಿ. ಅದಕ್ಕೊಂದು ಅಲ್ಟರ್ನೇಟಿವ್ ಏನೊಂದು ಮಾಡಲಿ. ಆಮೇಲೆ ಈಗ ನೋಡ್ರಿ ಸರ್, ನಾವು ಮಾರೋದೇನೋ ಬಂದ್ ಮಾಡ್ಬೋದ್ರಿ. ಇದಾದ್ಮೇಲೆ ಬ್ಲ್ಯಾಕ್ ಮಾರ್ಕೆಟ್ ಆಗ್ತೈತೆ ಸರ್, ರೇಟ್ ಜಾಸ್ತಿ ಮಾಡ್ತಾರ. ಆಮೇಲೆ ಸೀಸ್ ಮಾಡಕ್ಕೆ ಬರ್ತಾರ, ಅಲ್ಲಿಂದ ಎಷ್ಟೋ ಮಾಲ್ಗಳು ಒಯ್ತಾರ, ಅದಕ್ಕೆಲ್ಲ ಆಮೇಲೆ ಸಫರ್ ಆಗ್ಬೇಕಾಕೈತಿ. ಈ ಥರದ ಘಟನೆಗಳು ಮುಂದೆ ನಡೀತಾವೆ ಅಂತ ಹೇಳ್ತೀವಿ. ಆಮೇಲೆ ಬ್ಲ್ಯಾಕ್ನಾಗ ಕೊಡ್ತಾರೆ ಸರ್, ಇವರು ಕೊಡ್ತಾರೆ, ಯಾರ ಕಂಪ್ನಿಯವ್ರು ಕೊಡ್ತಾರೆ. ಆಮೇಲೆ ನಾವು ತುಡುಗಿಲೆ ಮಾಡ್ತೀವಿ. ಮಹಾರಾಷ್ಟ್ರನಾಗ ಬ್ಯಾನಾಗ ಎಷ್ಟೋ ವರ್ಷ ಆಗ್ತದೆ, ಇವತ್ತು ಎದ್ರಲ್ಲಿ ಗುಡಗ ಸಿಗ್ತೈತಿ, ತುಡುಗಿಗೆ ಕೊಡ್ತಾರೆ. ಅದ್ರ ಬಗ್ಗೆ ಲೀಗಲಿ ಇರ್ತದಕ್ಕೇನು ಅದಕ್ಕೆ ಎಷ್ಟು ಪ್ರಮಾಣ ಇರ್ತಲ್ಲ, ಒಂದು ಪ್ರಮಾಣದಾಗ ಮಾಡಿ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ಸರ್ ಮಹೇಂದ್ರ ಕಲಾಲ್ ಅಂತೇಳಿ. ಮಹೇಂದ್ರ ಕಲಾಲ್ ಅವ್ರು ಏನು ಹೇಳಲ್ಲ ಇಚ್ಛೆ ಪಡ್ತಾರಂತಂದರೆ, ಈ ಒಂದು ಗುಟ್ಕ ಅನ್ನೋದು 2013 ಸಿದ್ದರಾಮಯ್ಯ ಅವರು ಬ್ಯಾನ್ ಮಾಡಿದ್ರು. ಸೊ ಆ ಬ್ಯಾನ್ ಆದ್ಮೇಲೆ ಮತ್ತೇನು ಬ್ಯಾನು ಅಂತ ಬಿಟ್ಟು ಕೇಳ್ತಾ ಇದ್ದಾರೆ. ಆ ಬ್ಯಾನ್ ಆದ್ಮೇಲೆ ಅವಾಗ ಕೂಡಿ ಬರ್ತಾ ಇತ್ತು, ಆ ಚೀಟಿಗಳು ಕೂಡಿ ಬರ್ಬೇಕಾದ್ರೆ ಇವಾಗ ಸಪ್ರೇಟ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಆ ವಿಂಗಡಣೆ ಮಾಡಿದ್ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಗುಟ್ಕ ಹೇಗಾಗತ್ತೆ, ಅವಾಗ ಹಾಗಾಗಿದ್ರೆ ಬ್ಯಾನ್ ಆಗಿದ್ಯಾ ಅದು ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ. ಅದೇ ರೀತಿ ಈ ಥರದ ನನ್ನ ಥರ ಪಾನ್ ಶಾಪ್ನಲ್ಲಿ ಇರುವಂಥದ್ದು ಒಂದು ಫ್ಯಾಮಿಲಿ ನಡೆಯುತ್ತೆ, ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತವೆ. ಇದಕ್ಕೊಂದು ಸರ್ಕಾರ ಏನು ಪರ್ಯಾಯ ಕೊಡುತ್ತಾ, ಅಥವಾ ಅಡಿಕೆ ಬೆಳೆಗಾರರು ಆಮೇಲೆ ತಂಬಾಕು ಬೆಳೆಗಾರರು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿದ್ದಾರೆ, ಇವರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ಅಂತ ಅನ್ನೋ ಮಾತನ್ನು ಕೇಳ್ತಾ ಇದ್ದಾರೆ. ನಮಸ್ಕಾರ.